ಏನಮ್ಮ ಇದು? ವಿಷ ವಿಷ. ಅನ್ನ ಕೊಡೋರ್ ಬಾಯಿಗೆ ನೀವ್ ಹೀಗೆ ಮಣ್ಣು ಹಾಕೋ ಬದಲು ಒಂದೇ ಸತಿ ಇವರಿಗೆ ವಿಷ ಹಾಕಿ ಕೊಂದ್ಬಿಡಿ. ಒಪ್ಪೊತ್ ಗಂಜಿಗೂ ಅವ್ರ ಹತ್ರ ಹಣ ಇಲ್ಲ ಅಂತ ಅಂತಿದ್ದಾರೆ. ಅವ್ರಿಗೆ ಹೋಗಿ ಈ ತರ ಹಿಂಸೆ ಕೊಡ್ತಿದ್ದೀರಲ್ಲ. ಪಾಪ ಬದುಕ್ ಸಾಕ್ಸೋದೇ ಇವ್ರಿಗೆ ಕಷ್ಟ ಆಗಿರುವಾಗ ಇವ್ರು ಬದುಕಿದ್ದು ಏನ್ ಮಾಡ್ಬೇಕು? ಒಂದು, ಇವರಿಗೆ ಅವಕಾಶ ಕೊಡಿ, ಇಲ್ವಾ ವಿಷ ಕೊಟ್ಬಿಡಿ. ಯಾಕೆ ಹಾಗೆ ನೋಡ್ತಾ ಇದ್ದೀರಾ? ಇದೇ ತಾನೇ ಈ ಊರಲ್ಲಿ ನಡ್ಕೊಂಡ್ ಬರ್ತಾ ಇರೋದು. ಒಂದಂತೂ ನೆನ್ಪಿಟ್ಕೊಳ್ಳಿ, ಇವ್ರಗಳ ಪಾಪ ನಿಮ್ಮನ್ನಂತೂ ಸುಮ್ಮನೆ ಬಿಡೋದಿಲ್ಲ. ಇವ್ರಗಳಿಗಿರೋದು ಒಂದೇ ದಾರಿ, ಒಂದು ಸ್ವತಂತ್ರವಾಗಿ ದುಡ್ದು ಬದುಕೋದು, ಇಲ್ಲ ವಿಷ ಕುಡ್ದು ಸತ್ ಮೇಲೆ ಸ್ವತಂತ್ರ ಪಡ್ಕೊಳ್ಳೋದು. ಸರ್ ನಮಸ್ತೆ. ಅರೆ ಭಾವಿ ಅಳಿಯಂದ್ರು, ಕೂತ್ಕೊಳ್ಳಿ. ಏನು ನಮ್ಮ ಭೂಮಿ ನಿಮ್ಮ ಫೋನ್ ತೆಗಿತಾ ಇಲ್ವಾ? ಅದಕ್ಕೆ ದೂರ ಕೊಡೋಣ ಅಂತ ನೇರವಾಗಿ ಮನೆಗೆ ಬಂದ್ಬಿಟ್ಟ? ಅಯ್ಯೋ ಹಾಗೇನಿಲ್ಲ ಸರ್. ಇನ್ಫ್ಯಾಕ್ಟ್ ನಾನು ಬರ್ತಾ ಇರೋ ವಿಷಯ ಭೂಮಿಗೂ ಗೊತ್ತಿಲ್ಲ, ಸರ್ಪ್ರೈಸ್ ಕೊಡೋಣ ಅಂತ ಬಂದೆ. ಒಂದು ನಿಮಿಷ ಇರು, ನಾನು ಭೂಮಿನ ಕರಿತೀನಿ, ಆರಾಮಾಗಿ ಮಾತಾಡ್ತಿರಂತೆ. ಅಯ್ಯೋ ಸರ್, ನಾನು ಮಾತಾಡೋದಕ್ಕೋಸ್ಕರ ಬಂದಿಲ್ಲ. ಮತ್ತೆ ಭೂಮಿನ ಆಚೆ ಊಟ ಕರ್ಕೊಂಡು ಹೋಗೋಣ ಅಂತ ಬಂದೆ. ನಾನೇನಾದರೂ ಈ ವಿಷಯನ ಅವಳ ಹತ್ರ ಹೇಳಿದ್ರೆ ಅವಳು ಮತ್ತೆ ನಿಮ್ಮ ಹತ್ರನೇ ಕೇಳಬೇಕು ಅಂತ ಹೇಳ್ತಾಳೆ. ಅದಕ್ಕಾಗಿ ನಾನು ನಿಮ್ಮ ಹತ್ರನೇ ನೇರವಾಗಿ ಬಂದೆ. ನೀವು ಹೇಗೆ ಹೇಳ್ತೀರೋ ಹಾಗೆ. ಅರೆ ನೀನು ನನ್ನ ಕಡೆನೇ ಬ್ಯಾಟ್ ಬೀಸ್ತಾ ಇದೆಯಲ್ಲ. ಈಗಾಗಲೇ ತುಂಬ ಕತ್ಲೆಯಾಗಿ ಹೋಗಿದೆ. ಇಷ್ಟೊತ್ತಲ್ಲಿ ನೀವು ಯಾಕೆ ಹೊರಗಡೆ ಹೋಗ್ತೀರಾ? ನೀವು ಆರಾಮಾಗಿ ಇಲ್ಲೇ ಊಟ ಮಾಡ್ಬೋದಲ್ವಾ? ಅಯ್ಯೋ ಹಾಗೇನಿಲ್ಲ ಸರ್, ನಮ್ಮ ಮನೆ ಕಡೆ ಮದುವೆಗೂ ಮುಂಚೆ ಹುಡುಗಿ ಮನೆಯಲ್ಲಿ ಊಟ ಮಾಡೋ ಹಾಗಿಲ್ವಂತೆ. ಆಮೇಲೆ ನಮ್ಮಮ್ಮ ಬೇರೆ ಸ್ಟ್ರಿಕ್ಟಾಗಿ ಹೇಳಿ ಕಳಿಸ್ಬಿಟ್ಟಿದ್ದಾರೆ. ಏನಿಲ್ಲ ಸರ್, ಒಂದು 2-3 ಅವರ್ಸ್ ಅಷ್ಟೇ, ಹೀಗೋಗಿ ಊಟ ಮುಗಿಸ್ಕೊಂಡು ಬಂದ್ಬಿಡ್ತೀವಿ. ಆದಷ್ಟು ಬೇಗ ಬರ್ತೀವಿ ಸರ್. 1-2 ನಿಮಿಷ ಸಮಯ ಕೊಡ್ತೀಯಾ? ಯಾಕೆ ಸರ್, ಏನಾದರೂ ರೆಸ್ಟ್ರಿಕ್ಷನ್ಸ್ ಇದೆಯಾ? ಹಾಗೇನಿಲ್ಲ, 1-2 ನಿಮಿಷ ಬಂದ್ಬಿಡ್ತೀನಿ. ಸುಬ್ಬಿ, ಏನಾಯ್ತು? ಯಾಕೆ ಟೆನ್ಷನಲ್ಲಿದ್ಯಾ? ಪ್ರೀತಮ್ ಬಂದಿದ್ದಾನೆ. ಇಷ್ಟೊತ್ತಲ್ಲ? ಯಾಕಂತೆ? ಅವನು ಭೂಮಿನ ಹೊರಗಡೆ ಊಟಕ್ಕೆ ಕರ್ಕೊಂಡು ಹೋಗ್ಬೇಕಂತೆ. ಅದಕ್ಕೆ ಏನು ಮಾಡಬೇಕು ಅಂತಾನೆ ತೋಚ್ತಾ ಇಲ್ಲ. ಕಳ್ಸ್ಕೊಡೋಣ ಸೂರ್ಯ. ಅವರಿಬ್ರು
ಮುಂದೆ ಮದುವೆ ಆಗೋರು. ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಬೇಕು. ಈ ಮದುವೆ ಜಂಜಾಟದಲ್ಲಿ ಪಾಪ ಮಾತಾಡೋಕ್ಕೂ ಸಿಕ್ಕಿರಲ್ಲ. ಹೋಗಿ ಬರಲಿ ಬಿಡು. ಹಾಗಲ್ಲ ಸುಬ್ಬಿ, ವಯಸ್ಸಿಗೆ ಬಂದಿರೋ ಹುಡುಗಿನ ಹೀಗೆ ಧೈರ್ಯವಾಗಿ ಕಳಿಸೋದು ಎಷ್ಟು ಸರಿ? ಈಗಿನ ಕಾಲದ ಹುಡುಗರು ಹೇಗಿದ್ದಾರೆ ಅಂತ ನಾನು ಬಿಡಿಸಿ ಹೇಳೋ ಅವಶ್ಯಕತೆ ಇಲ್ಲ. ನಾಳೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ತೊಂದರೆ ಅನುಭವಿಸೋರು ಯಾರು? ಯಜಮಾನ್ರೆ, ನೀವೀಗ ಸೂರ್ಯವರ್ಧನನಾಗಿ ಯೋಚನೆ ಮಾಡ್ತಿಲ್ಲ, ಸತ್ಯಮೂರ್ತಿಯವ್ರ ಥರ ಯೋಚನೆ ಮಾಡ್ತಿದ್ಯಾ. ಕಾಮ್ ಡೌನ್. ನಮ್ಮಿಬ್ರು ಮದ್ವೆಗೆ ಮುಂಚೆ ನಾನು ನಿಮ್ಮ ಮನೆಗೆ ಬಂದಿರ್ಲಿಲ್ವಾ? ನಮ್ಮ ವಿಷಯನೇ ಬೇರೆ, ಭೂಮಿ ವಿಷಯನೇ ಬೇರೆ. ಅಷ್ಟಕ್ಕೂ ಭೂಮಿ ಒಪ್ತಾಳ? ಸೂರ್ಯ, ಭೂಮಿ ಏನು ಚಿಕ್ಕವಳಲ್ಲ, ಅವಳಿಗೂ ಪ್ರಪಂಚ ಜ್ಞಾನ ಇದೆ. ಹೆಣ್ಣ ಆದ್ಮೇಲೆ ಅವಳಿಗೂ ಕೆಲವೊಂದು ಆಸೆ ಇರುತ್ತೆ, ಆದರೆ ಅದನ್ನ ಹೇಳೋಕೆ ಮುಜುಗರನೂ ಇರುತ್ತೆ. ಅವರಿಬ್ಬರಿಗೂ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಅವಕಾಶ ಕೊಡೋಣ. ಅವಳನ್ನು ನಾನು ಕನ್ವಿನ್ಸ್ ಮಾಡ್ತೀನಿ. ಭೂಮಿ, ಭೂಮಿ. ಸುಬ್ಬಿ, ಒಂದು ನಿಮಿಷ ನನ್ನ ಮಾತು ಕೇಳ್ತೀಯಾ? ನೀನ್ ಟೆನ್ಷನ್ ಮಾಡ್ಕೊಳ್ಳೋದನ್ನ ನಿಲ್ಲಿಸ್ತೀಯಾ? ಆರಾಮಾಗಿರು. ಭೂಮಿ. ಏನಮ್ಮವ್ರೆ? ಭೂಮಿ, ನಿನ್ನನ್ನ ಹೊರಗೆ ಕರ್ಕೊಂಡು ಹೋಗ್ಬೇಕಂತೆ. ಪ್ರೀತಮ್ ಬಂದಿದ್ದಾನೆ. ಅಯ್ಯೋ, ಇಷ್ಟೊತ್ತಲ್ಲಿ ಯಾರು ಹೊರಗಡೆ ಹೋಗ್ತಾರಮ್ಮವ್ರೆ? ಭೂಮಿ, ಪ್ರೀತಮ್ ಸಿಟಿ ಹುಡುಗ. ಸಿಟಿನಲ್ಲಿ ಹೀಗೆಲ್ಲ ಹೊರಗಡೆ ಓಡಾಡೋದು ಕಾಮನ್. ನಿನ್ಗಿದ ಅಭ್ಯಾಸ ಇಲ್ವಲ್ಲ, ಅದಕ್ಕೆ ಮುಜುಗರ ಆಗ್ತಿದೆ ಅಷ್ಟೇ. ಯೋಚನೆ ಮಾಡಬೇಡ. ನೀನೀಗ ರಾಗನೂ ಎಳಿಬೇಡ. ಹೋಗಿ ತಯಾರಾಗು. ಇಲ್ಲ ಅಮ್ಮವ್ರೆ, ಇಷ್ಟೊತ್ತಲ್ಲಿ ಹೋಗಕ್ಕೆ ನನಗೆ ಭಯ ಆಗುತ್ತೆ. ಭೂಮಿ, ಪ್ರೀತಮ್ ಮನೆ ತನಕ ಬಂದಿದ್ದಾನೆ. ಅವನೇ ನಿನ್ನ ಕಾಡಿಗೆ ಕರ್ಕೊಂಡು ಹೋಗ್ತಿಲ್ವಲ್ಲ, ಊಟಕ್ಕೆ ಅಂತ ಹೋಟೆಲಿಗೆ ಕರ್ಕೊಂಡು ಹೋಗ್ತಿದ್ದಾನೆ. ಅಕಸ್ಮಾತ್ ಅನ್ಕಂಫರ್ಟಬಲ್ ಆದರೆ ನಿನ್ನ ಹತ್ರ ಫೋನ್ ಇರುತ್ತಲ್ಲ, ನೀನು ನಮಗೆ ಕಾಲ್ ಮಾಡು. ನಾವು ಇಮಿಡಿಯೇಟ್ಲಿ ಬರ್ತೀವಿ. ಈಗ ಹೋಗಿ ರೆಡಿ ಆಗು. ವೆಯ್ಟ್ ಮಾಡ್ತಿದ್ದಾನೆ. ಚಿಕ್ಕ ಯಜಮಾನ್ರೆ, ಅವ್ರನ್ನೇನು ಕೇಳ್ತಿದ್ಯಾ? ನಾನು ಹೇಳ್ತಿದ್ದೀನಲ್ಲ, ಹೋಗ್ಬಾ. ಸರಿ. ಯಾಕಷ್ಟು ಟೆನ್ಷನ್ ತಗೋತಿದ್ಯಾ?